ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸ್ಆಪ್ ಅಲ್ಲಿ ಬಂದಿರುವಂತಹ 3 ಇಂಟ್ರೆಸ್ಟಿಂಗ್ ಆದಂತಹ ಅಪ್ಡೇಟ್ಸ್ ನ ಬಗ್ಗೆ ಆದ್ರೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ವಾಟ್ಸ್ಆಪ್ ಯೂಸರ್ ಆಗಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗಾದ್ರೆ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ. ವಾಟ್ಸ್ಆಪ್ ಅಲ್ಲಿ ಬಂದಿರುವಂತಹ ಆ ಒಂದು 3 ಇಂಟ್ರೆಸ್ಟಿಂಗ್ ಆದಂತಹ ಅಪ್ಡೇಟ್ಸ್ ಏನು ಅಂತ ಹೇಳಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗಿದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನೀವು ಯಾವೊಂದು ಮೊಬೈಲ್ ಅನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ಈ ರೀತಿಯಾಗಿ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ. ಹೇ ಗೈಸ್, ಈಗ ಹೇಳುವಂತಹ 3 ಫ್ಯೂಚರ್ಸ್ ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ನೀವು ಅಂದ್ರೆ ಪ್ಲೇ ಸ್ಟೋರ್ ಗೆ ಬಂದು ವಾಟ್ಸ್ಆಪ್ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಅಪ್ಡೇಟ್ ಮಾಡಿ, ನಂತರ ಓಪನ್ ಮಾಡಿ. ಸೊ ಈಗ ಫಸ್ಟ್ ಇಂಟ್ರೆಸ್ಟಿಂಗ್ ಆದಂತಹ ಫೀಚರ್ ಬರ್ತಿದೆ. ಏನು ಅಂತ ಹೇಳಿದ್ರೆ ಸೊ ಇದಕ್ಕಾಗಿ 3 ಡಾಟ್ಸ್ ಅನ್ನ ಕ್ಲಿಕ್ ಮಾಡಿ, ಮೋರ್ ಅನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಆಡ್ ಶಾರ್ಟ್ ಕಟ್ ಅಂತ ಹೇಳಿ ಒಂದು ಹೊಸ ಆಪ್ಷನ್ ಆದ್ರೆ ಬಂದಿರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಲಾಂಗ್ ಪ್ರೆಸ್ ಆದ್ರೆ ಮಾಡ್ಲಿಕ್ಕೆ ಹೇಳುತ್ತೆ. ಸೊ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ ಗಾಯ್ಸ್. ಸೊ ಈ ತರ ಲಾಂಗ್ ಪ್ರೆಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಹೋಮ್ ಸ್ಕ್ರೀನ್ ಅಲ್ಲಿ ಸೊ ಒಂದು ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ ಏನಿರುತ್ತೋ ಸೊ ಅದಾದ್ರೆ ನಿಮ್ಮ ಒಂದು ಹೋಮ್ ಸ್ಕ್ರೀನ್ ಅಲ್ಲಿ ಬರುತ್ತೆ. ಸೊ ನೀವು ಯಾವಾಗ ವಾಟ್ಸ್ಆಪ್ ಅನ್ನು ಓಪನ್ ಮಾಡ್ತಿರೋ ಸೊ ವಾಟ್ಸ್ಆಪ್ ಅನ್ನು ಓಪನ್ ಮಾಡಿ ಈ ಒಂದು ಕಾಂಟ್ಯಾಕ್ಟ್ ಅನ್ನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಸಾಕು, ಡೈರೆಕ್ಟ್ ಆಗಿ ಈ ಒಂದು ಕಾಂಟ್ಯಾಕ್ಟ್ ಆದ್ರೆ ಓಪನ್ ಆಗುತ್ತೆ. ಸೊ ಇದಾದ್ರೆ ಒಂದು ಕೂಲ್ ಆದಂತಹ ಫೀಚರ್ ಅಂತಾನೆ ಹೇಳ್ಬೋದು ವಾಟ್ಸ್ಆಪ್ ಅಲ್ಲಿ. ಸೊ ಇದಾದ್ರೆ ಫಸ್ಟ್ ಫೀಚರ್ ಆದ್ರೆ ಆಗಿರುವಂತದ್ದು. ಸೊ ಈಗ ಸೆಕೆಂಡ್ ಇಂಟ್ರೆಸ್ಟಿಂಗ್ ಆದಂತಹ ಫೀಚರ್ ಬರ್ತಿದೆ. ಸೊ ಇದಕ್ಕಾಗಿ ವಾಟ್ಸ್ಆಪ್ ಅನ್ನು ಓಪನ್ ಮಾಡಿ ನಿಮ್ಮ ಫ್ರೆಂಡ್ ಸ್ಟೇಟಸ್ ಅನ್ನ ಓಪನ್ ಮಾಡಿ. ಸೊ ಈ ಒಂದು ಜಾಗದಲ್ಲಿ ಒಂದು ಲೈಕ್ ಆಪ್ಷನ್ ಆದ್ರೆ ಬಂದಿರುತ್ತೆ. ಸೊ ಹೌದು, ಇನ್ಮೇಲಿಂದ ನೀವು ಆದ್ರೆ ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಲೈಕ್ ಮಾಡಬಹುದು. ಸೊ ಇದು ಸಹ ಒಂದು ಸೂಪರ್ ಆದಂತಹ ಅಪ್ಡೇಟ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಾಟ್ಸ್ಆಪ್ ಅಲ್ಲಿ. ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಅದಾದ್ರೆ ಎರಡನೇ ಫೀಚರ್ ಆದ್ರೆ ಆಗಿರುವಂತದ್ದು. ಸೊ ಈಗ ಲಾಸ್ಟ್ ಅಂಡ್ ಫೈನಲ್ 3ನೇ ಒಂದು ಫೀಚರ್ ಬರ್ತಿದೆ. ಸೊ ಏನು ಅಂತ ಹೇಳಿದ್ರೆ ಸೊ ಒಂದು ಬಾರಿ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಈ ಒಂದು ಜಾಗದಲ್ಲಿ ಗಮನಿಸಬಹುದು. ಸೊ ಇನ್ಸ್ಟಾಗ್ರಾಮ್ ಅದೇ ರೀತಿಯಾಗಿ ಫೇಸ್ಬುಕ್ ಆದ್ರೆ ಈ ಒಂದು ಜಾಗದಲ್ಲಿ ಆಡ್ ಆಗಿರುತ್ತೆ. ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅನ್ನ ಸಪರೇಟ್ ಆಗಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಾನೆ ಈ ಒಂದು ಜಾಗದಲ್ಲಿ ನೀವು ಇನ್ಸ್ಟಾಗ್ರಾಮ್ ಅನ್ನ ಅದೇ ರೀತಿಯಾಗಿ ಫೇಸ್ಬುಕ್ ಅನ್ನ ಸಹ ಆಕ್ಸೆಸ್ ಮಾಡಬಹುದು. ಸೊ ಇದಾದ್ರೆ 3 ಇಂಟ್ರೆಸ್ಟಿಂಗ್ ಆದಂತಹ ಫೀಚರ್ಸ್ ಆದ್ರೆ ಆಗಿರುವಂತದ್ದು ವಾಟ್ಸ್ಆಪ್ ಅಲ್ಲಿ. ಒಂದು 3 ಫೀಚರ್ಸ್ ಅಲ್ಲಿ ನಿಮ್ಗೆ ಯಾವ ಒಂದು ಫೀಚರ್ ಇಷ್ಟ ಆಯ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.